एक अफसोस भरी खबर ला रहे हैं आपको, जहां पर बिदर से ये वाक़या ला रहे हैं। 2 लोगों की हुई मौत एक रोड एक्सीडेंट में, जहां रोड साइड पर अक्सर हम देख रहे हैं कि स्पीड ब्रेकर्स भी रह रहे हैं, जिसकी वजह से लोग अक्सर लेफ्ट राइट करने की कोशिश करते हैं, कुछ ओवरटेक करने की कोशिश करते हैं। ऐसे में रोड साइड बहुत सारे बॉडियां भी हैं, यानी कि जो वेल्स होती हैं वो भी रहने की वजह से ये एक्सीडेंट पेश आया है। 2 लोगों की इसमें मौत हुई, अर्जुन और पवन, जो हैं क्रिटिकल कंडीशन में, यानी कि कुल मिला के 5 लोग इंजर्ड थे। अर्जुन और पवन क्रिटिकल हैं, लेकिन जो 2 लोग मरे हैं उसमें लक्ष्मीकांत जोशी 45 साल और रवि 18 साल, इन दोनों की मौत हुई। लेकिन एक और अफसोस भरा ये मामला ये है कि इन दोनों की मरने की खबर सुनकर इनकी जो मदर थी शारदा बाई 86 ईयर ओल्ड थी, उन्हें हार्ट अटैक आ गया। यानी कि एक ही घर में 3 लोगों की मौत हुई। जैसे उनको खबर की पता चली तो ये मामला चला। उसके बाद माँ बेटे जो हैं उन दोनों का जो है अंतिम संस्कार साथ में किया जा रहा है। एक बहुत ही अफसोस भरी खबर ये गोदमपल्ली विलेज जो बिदर से आ रहा है वहाँ की है, और गवर्नमेंट से, एडमिनिस्ट्रेशन से खास तौर पर दरखास्त कई बार गाँव वालों ने की है कि ये रोड ब्रेकर्स, जो 18 वहाँ पर रोड ब्रेकर्स हैं और 5 ओपन वेल्स हैं, जिसकी वजह से ये एक्सीडेंट्स हो रहे हैं, लेकिन अब तक इस पर कोई कार्रवाई नहीं की गई। लेकिन ये बहुत ही बड़ा एक हादसा पेश आया है। दिस वीडियो स्पॉन्सर्ड बाय महालक्ष्मी ज्वेलर्स, मन्नूर मल्टी स्पेशलिटी हॉस्पिटल, KBN यूनिवर्सिटी, इमरान सिल्क हाउस, ओके सफर हज एंड उमरा बुकिंग ऐप, भारत चिकन सेंटर, अल ग्रुप ऑफ इंस्टीट्यूशंस, आइडियल विटची एंड बाय स्टडी ब्रिज इंटरनेशनल स्कूल। ಹಿಂಗಾಗಿದೆ ತಾಯಿ ಬಿ ಡೆತ್ ಆಗ ಮಗ ಬಿ ಡೆತ್ ಆಗಿನ, 2 ಗಾಡಿ ಒಂದೇ ಮನೆಯಾಗ ಯಾರು. ಸುಮಾರು ಏನಪ್ಪ ಅಂತಂದ್ರೆ 9ವರೆಗೆ ಅಲ್ಲಿಂದ ಬೀದರ್ಲಿಂದ ಬಿಟ್ಟರು. ಸುಮಾರು ಏನಪ್ಪ ಅಂತಂದ್ರೆ ಚಿಟ್ಟಲಿಂದ ಸ್ಟಾರ್ಟ್ ಆಗ್ತದೆ ನೋಡ್ರಿ, ಅಲ್ಲೊಂದು ಭವಾನಿ ಗುಡಿ ಇದೆ. ಆ ಭವಾನಿ ಗುಡಿಲಿಂದ ಇದು ಇನ್ನು ಬಾವಿಯಲ್ಲಿ ಇದು ಬಿದ್ದದ ಟಾಟಾ AC. ಅಲ್ಲಿವರೆಗೆ ಏನಪ್ಪ ಅಂದ್ರೆ ಸ್ಪೀಡ್ ಬ್ರೇಕರ್ಗಳಿದೆ ಸರ್. ಆ ಸ್ಪೀಡ್ ಬ್ರೇಕರಲ್ಲಿ ಜರೂರಿನೇ ಇಲ್ಲ. ಆ ಸ್ಪೀಡ್ ಬ್ರೇಕರ್ದು ಒಂದು ಇದ್ರ ಕಡೆಯಿಂದ ಏನಪ್ಪ ಅಂತಂದ್ರೆ ಗಾಡಿ ಜಂಪ್ ಆಗಿದ್ದು ಆಯಿತು ಏನಾಯಿತು, ಏಕ್ದಮ್ ಸಡನ್ಲಿ ಏನಪ್ಪ ಅಂತಂದ್ರೆ ಸ್ಟೇರಿಂಗ್ ಲಾಸ್ ಆಗಿ ಬಾವಿಯಲ್ಲಿ ಬಿದ್ದುಬಿಟ್ಟು. ಬಾವಿಯಲ್ಲಿ ಬಿದ್ದುಬಿಟ್ಟಾಗ ಏನಪ್ಪ ಅಂತಂದ್ರೆ ಸುಮಾರು ಅದರಲ್ಲಿ 7 ಜನ ಇದ್ದಾರೆ ರೀ ಆ ಗಾಡಿಯಲ್ಲಿ. 7 ಜನ ಇದ್ರಾಗ 5 ಜನಕ್ಕೆ ಏನಪ್ಪ ಅಂತಂದ್ರೆ ಇವ ನಮ್ಮ ತಮ್ಮ ಆದವನ ಏನಪ್ಪ ಅಂತಂದ್ರೆ ಇಲ್ಲಿಂದ ಉಳಿದವ್ರು ಹೇಳಿದ ಪ್ರಕಾರ ಏನಪ್ಪ ಅಂದ್ರೆ ಅವನೇ ನಮಗೇನಪ್ಪ ಅಂದ್ರೆ ಮ್ಯಾಲೆ ಕೇಬಿನಲ್ಲಿ ಕೂಡಿಸಿ ನಮ್ಮ ಪ್ರಾಣ ಬಚಾಯಿಸನ್ ಅಂತ ಹೇಳಿ ಏನಪ್ಪ ಅಂತಂದ್ರೆ ಅವ್ರ ಸ್ಟೇಟ್ಮೆಂಟ್ ಸರ್ವೈವರ್ಸ್. ಅದಕ್ಕೇನಪ್ಪ ಅಂತಂದ್ರೆ ನಮ್ಮ ತಾಯವ್ರನ್ನೂ ಏನಪ್ಪ ಅಂದ್ರೆ ನಮ್ಮ ತಮ್ಮನ ಮದುವೆ ಆಗಿಲ್ಲ ಅಂದ್ರೆ ಆ ಬಾವಿಗೆ ಏನಾರು ಸೇಫ್ಟಿ ಅದ? ಸೇಫ್ಟಿ ಏನಿಲ್ಲ ಸರ್, ಪೂರಾ ಏನಪ್ಪ ಅಂದ್ರೆ ಫ್ಲಾಟ್ ಅದ್ರಿ, ಅಲ್ಲಿ ಏನು ಗೊತ್ತೇ ಆಗಲ್ರಿ. ನೈಟ್ ಎಲ್ಲ ಗೊತ್ತಾಗಲ್ಲ, ನೈಟ್ ಗೊತ್ತಾಗಲ್ಲ, ಹಗ್ಲಿಕ್ ಗೊತ್ತಾಗಲ್ಲ ಸರ್. ಹಗ್ಲಿಕ್ ನೆಲ ಎಲ್ಲ ಸಮ ರೋಡ್ ಸಮ ಐತೆ ಅಂತಂದ್ರೆ ಯಾರು ಹೋದ್ರ ಜಸ್ಟ್ ರೋಡಿಂಗ್ ಏನಪ್ಪ ಅಂದ್ರೆ ಒಂದು 5 ಫೀಟ್ ಭವಾನಿ ಗುಡಿ ಬೈಬಲ್ಲಿ ಏನ ಇದು ಅದ ನೋಡ್ರಿ, ಒಂದು ಸ್ಪೀಡ್ ಬ್ರೇಕರ್ ಅದ ನೋಡ್ರಿ. ಅಲ್ಲಿವರೆಗೆ ಅಲ್ಲಿಂದ ಇಲ್ಲಿವರೆಗೆ ಏನಪ್ಪ 18 ಸ್ಪೀಡ್ ಬ್ರೇಕರ್ಸ್ ಅವ ಸರ್. ಅನ್ನೆಸೆಸರಿ ಅವರಿ ಅವು ಜರುತ್ತಿಲ್ಲ, ಏನ್ ಕಾರಣ ಹಾಕ್ಯಾರ ಏನಿಲ್ಲ ಖರೆ ಅಂತಂದ್ರೆ ಆ ಒಂದು ಇದರ್ಲಿಂದ ಏನಪ್ಪ ಅಂದ್ರೆ ನಮಗೆ ಹೆಂಗೆ ಲಾಸ್ ಆಯ್ತು. ನಮ್ಮ ತಾಯವ್ರು ಕಳ್ಕೊಂಡೆವು, ನಮ್ಮ ತಮ್ಮ ಕಳ್ಕೊಂಡೆವು. ನಮ್ಮ ಊರಲ್ಲಿ ಏನಪ್ಪ ಅಂತಂದ್ರೆ ಸುಮಾರು ಏನಪ್ಪ ಅಂದ್ರೆ ಮತ್ತೊಬ್ಬ ನಮ್ಮ ಊರಿನವ್ರು ಏನಪ್ಪ ಅಂತಂದ್ರೆ ಅವು ಒಬ್ಬ ತೀರ್ಕೊಂಡ, ಸಣ್ಣ ಹುಡುಗ. ಅದ್ರ ಜೊತೆಯಲ್ಲಿ ಏನಪ್ಪ ಅಂತಂದ್ರೆ ಇನ್ನೂ 5 ಮಂದಿಗೆ ಏನಪ್ಪ ಅಂದ್ರೆ ಇಂಜುರಿಗಳು ಬಂದವ್ರಿ. 2 ಕಾಲು ಮುರಿದದ, 2 ಕೈ ಮುರಿದದ, ಯಾರು ಇನ್ನೂ 2 ಇದೇನಪ್ಪ ಅಂದ್ರೆ ಸೀರಿಯಸ್ ಅರ ಅಂತೇಳಿ ಹಂಗೆ ಮಾಹಿತಿ ಹೊಂಟದ ಸರ್. ತಮ್ಮನ್ನ ಮತ್ತು ತಾಯಿ ನೋಡಕ್ ಭಾಳ ನೋವು ಅನಿಸ್ತೈತಿ. ಭಾಳ ನೋವು ಆಗ್ಲತ್ತದ ಸರ್. ನಮಗೆ ಹೇಳ್ಕೊಲಾರ್ದಷ್ಟು ಕಷ್ಟ ಆಗ್ಲತ್ತದ್ರಿ. ನಮ್ಮ ತಾಯಿಗೂ ಏನಪ್ಪ ಅಂತಂದ್ರೆ ಸುಮಾರು 85-86 ವರ್ಷನವ್ರು ವಯಸ್ಸದವ್ರು ಆಗ್ಯಾರ ಸರ್. ಅವ್ರೇನಪ್ಪ ಅಂದ್ರೆ ಇನ್ನವರೆಗೆ ಅವ್ರು ಏನಪ್ಪ ಅಂದ್ರೆ 1 ದಿವ್ಸ ಖಾಲಿ ಕೂತಿದ್ದು ಮಾಡಿಲ್ಲ ಸರ್. ಒಂದು ಬೀದರ್ಗೆ ಹೋಗ್ಲತ್ರ ಸುದ್ದಿ ಏನಪ್ಪ ಅಂದ್ರೆ ನಮಗೆ ಅಡುಗೆದು ಮಾಡಿ ರೊಟ್ಟಿಯದು ಮಾಡಿಟ್ಟೇನಪ್ಪ ಅಂತಂದ್ರೆ ಅವ್ರು ಹೋಗ್ಯಾರ್ರಿ. ಅಷ್ಟು ಮೆಹನತ್ ಇದ್ರಿ. ಇದು ಏನು ಇನ್ಸಿಡೆಂಟ್ ಆಯಿತು, ಎಕ್ದಮ್ ಏನಪ್ಪ ಅಂದ್ರೆ ಶಾಕ್ ಆಯಿತು. ಶಾಕ್ ಆಗಿದ್ದ ಕಾರಣ ಏನಪ್ಪ ಅಂತಂದ್ರೆ ಅವ್ರು ನಾವು ತಾಯಿಗೆ ಭೀ ಕಳ್ಕೊಂಬಂದೈತಿ. ತಮ್ಮನ್ನ ಮತ್ತು ತಮ್ಮನೂ ಹೋದ, ತಾಯಿನೂ ಹೋದಳು. ನಮ್ಮ ಊರಾಗ ಇದ್ದವ್ರು ನಮ್ಮ ಸಹಪಾಠಿಗಳು ಸುದ್ದಿ ಏನಪ್ಪ ಅಂತಂದ್ರೆ ಅವರು ಹೋದ್ರು. ಅವನು ಒಬ್ಬ ಯಂಗ್ ಹುಡುಗ ಸರ್. ಅವ 12th PUC ಸೆಕೆಂಡ್ ಇಯರ್ ಪಾಸ್ ಆಗಿದ್ದಾನೆ ಸರ್. ಅವ ಕೆಲ್ಸಕ್ಕೆ ಹೋಗಿದ್ರನ ಎಲ್ಲರೂ? ಕೆಲ್ಸಕ್ಕೆ ಹೋಗಿರ್ರಿ.
ವಾಟರ್ ಫಿಲ್ಟರ್ ಇಲ್ಲಿ ಗಾಂಧಿಗಂಜದಲ್ಲಿ ವಾಟರ್ ಫಿಲ್ಟರ್ ಅದ ಸರ್. ಅಲ್ಲಿಂದ ಏನಪ್ಪ ಅಂದ್ರೆ ಕೆಲಸ ಮುಗಿಸ್ಕೊಂಡು ಏನಪ್ಪ ಅಂದ್ರೆ ಅವ್ರು ವಾಪಸ್ ಊರಿಗೆ ಹೊಂಟಿರು. ಅವಾಗ ಆ ಸಮಯದಲ್ಲಿ ಏನಪ್ಪ ಅಂದ್ರೆ ಸುಮಾರು 9:30 ನಂತರ ಆಗ್ಯದಂತೇಳಿ. ಯಾರು ಗಾಡಿಯಾಗ ಒಟ್ಟು 7 ಜನ ರೀ. 7 ಜನದಾಗ 2 ಡೆತ್ ಆಗ್ಯಾರ. 5 ಜನಕ್ಕೆ ಏನಪ್ಪ ಅಂದ್ರೆ ಇಂಜುರೀಸ್ ಆಗ್ಯಾರ. ಇಂಜುರಿ ಅಂದ್ರೆ ಭಾಳ ಇದ್ರ ಕ್ರಿಟಿಕಲ್ ಇದ್ರಾಗ್ಯಾರ. ಎಲ್ಲ ಬಡು ಪರಿವಾರಲಿಂದ ಬರೋರು ಸರ್. ಎಲ್ಲ ಬಡು ಪರಿವಾರ ಕೂಲಿ ಮಾಡಿ ಏನಪ್ಪ ಅಂತಂದ್ರೆ ಇದು ನಡೆಸ್ತಾನೆ ನಮ್ಮ ಹೊಟ್ಟೆ ತುಂಬಲ್ಲ. ಆ ಇದ್ರಲಿಂದ ಬಂದಿದ್ದವ್ರು ಇದ್ದೇವೆ ಸರ್. ಭಾಳ ನನ್ನ ಹೆಸರು ದಿವಾಕರ್. ನಿನ್ನೆ ಸಾಯಂಕಾಲ ಸುಮಾರು 10-10:30 ನನಗೆ ಕಾಲ್ ಬಂತು, ಹಿಂಗೆ ಗಾಡಿ ಆಕ್ಸಿಡೆಂಟ್ ಆಗ್ಯದ ಅಂತೇಳಿ. ನಾನು ರೆಡಿಯಾಗಿ ಬರೋದ್ರಾಗೆ ಆಂಬುಲೆನ್ಸ್ದಾಗಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡಿದ್ದೆ. ಆಗ ನೋಡಿದಾಗ ಡಾಕ್ಟ್ರೆಲ್ಲ ಚೆಕಪ್ ಮಾಡಿ ಈಸ್ ನೋ ಮೋರ್ ಅಂತ ಹೇಳಿದ್ರು. ಅದಾದ ನಂತರ ಬಾಡಿ ಪೋಸ್ಟ್ಮಾರ್ಟಮ್ ಸಲುವಾಗಿ ಇಟ್ಟರು. FIR ಅದು ಆಗಬೇಕಿತ್ತು. 4 ಗಂಟೆಗೆ ಹಂಗೆ FIR ಆಯಿತು. ಮುಂಜಾನೆ 6 ಗಂಟೆಗೆ ಹಂಗೆ ಬಾಡಿ ಪೋಸ್ಟ್ಮಾರ್ಟಮ್ ಆಯಿತು. ಪೋಸ್ಟ್ಮಾರ್ಟಮ್ ಆದಮೇಲೆ ನಮ್ಮ ತಮ್ಮ ಆಂಬುಲೆನ್ಸ್ದಲ್ಲಿ ತರಬೇಕು ಅಂಥೇಳಿ ಅಂದಾಗ ನಾವು ಮುಂದೆ ಬಂದು ನಮ್ಮ ತಾಯಿ ಕರ್ಕೊಂಡೇ ಬಂದೆ. ಇಲ್ಲಿ ಬಂದು ವಾಶ್ರೂಮಿಗೆ ಅದು ಎಲ್ಲ ಹೋಗಿ ಬಂದು ಕಟ್ಟಿ ಮೇಲೆ ಕೂತಳು. ಸಡನ್ನಾಗಿ ಏನಾಯಿತೋ ಏನೋ ತಲೆಗೆ ಹಿಂಗೆ ಒಮ್ಮೆ ಇದು ಆಗಿದೆ, ಕುಸಿದು ಬಿದ್ದು. ಅದೇ ತಕ್ಷಣ ನಾವೇನಪ್ಪ ಅಂದ್ರೆ ಕಾರಿತ್ತು ನಮ್ದು, ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿದ್ದೆವು. ಅಲ್ಲೆಲ್ಲ ಶಾಕ್ ಟ್ರೀಟ್ಮೆಂಟು ಅದು ಎಲ್ಲ ಮಾಡಿದ ನಂತರ ಅಲ್ಲಿ ಈಸ್ ನೋ ಮೋರ್ ಅಂತ ಮತ್ತೆ ಬಾಡಿ ಆಂಬುಲೆನ್ಸಿಗೆ ತಂದು. ಏನಾಗಿತ್ತು ಇದು ಅಂದ್ರೆ ಆಟೋ ಬರೋವಾಗ ಬಾವ್ಯಾಗ ಬಿದ್ದೈತಿ, ಏನು ಎದಕ್ಕೂ ಬಿದ್ದರು? ರಕ್ತ ಇಲ್ಲಿಲ್ಲ ಅದು ಏನಾಗ್ಯದ ಅದು ಆ್ಯಕ್ಚುಲಿ ಐ ಡೋಂಟ್ ನೋ. ಅಲ್ಲ ಈಗ ಹಾರ್ಟ್ ಅಟ್ಯಾಕ್ ತಾಯಿಯವರಿಗಾಗಿದೆ. ಡಾಕ್ಟರ್ ಹೇಳಿದ್ರ? ಅಂದ್ರೆ ಡಾಕ್ಟರ್ ಹೇಳಿದ್ರ? ಡಾಕ್ಟ್ರಿಗೆ ಗೌರ್ಮೆಂಟ್ ಹಾರ್ಟ್ ಅಟ್ಯಾಕ್ ಆಗಿದೆ. ಅಟ್ಯಾಕ್ ಆಗಿದೆ. ಅಂದ್ರೆ ಮಗನ ಸಾವಿನ ಸುದ್ದಿ ಅರಗಿಸ್ಕೊಳಕ್ಕಾಗಲಿಲ್ಲ. ರಾತ್ರಿನೇ ಗೊತ್ತಾಗ್ಯದ ಆಕಿಗೆ. ರಾತ್ರಿ ಎಲ್ಲ ಚೆನ್ನಾಗಿದ್ದಳು ಸರ್. ಮುಂಜಾನೆ ಊರಿಗೆ ಬರೋ ತನಕ ಚೆನ್ನಾಗಿದ್ದಳು. ಆಮೇಲೆ ಇಲ್ಲಿ ಏನು ಫೀಲ್ ಮಾಡ್ಕೊಂಡ್ಳು ಏನು ಸಡನ್ನಾಗಿ ಏನೋ ಹಾರ್ಟ್ ಅಟ್ಯಾಕ್ ಆಯಿತು. ಏನಾಯಿತು ಒಯ್ಯೋದ್ರಾಗ ಅದಲ್ಲೇ ಹಿಂಗೆ ಜಲ್ ಸೋರ್ತಾ ಇತ್ತು ಬಾಯಲ್ಲಿ. ಆದರೂ ನಾವು ಲಘು ಒಂದು 10-12 ನಿಮಿಷದಾಗ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ವಿ. ಅಲ್ಲಿ ಎಲ್ಲ ಟ್ರೀಟ್ಮೆಂಟ್ ಬೇಗ ಕೊಟ್ಟು ಮಗನ ಭಾಳ ಜೀವಿದ್ರು. ಹಾಂ, ಅವನ ಮ್ಯಾಲೆ ಸ್ವಲ್ಪ ಹೆಚ್ಚಿನ ಪ್ರೀತಿ ಜಾಸ್ತಿ ಇತ್ತು. ಅದರಿಂದ ಏನು ಶಾಕ್ ಆಗಿ ಏನಾರು ಆಯ್ತಾ ನಮ್ಮ ಕಲ್ಪನೆ. ಕಾಶಿನಾಥ್ ಜೋಶಿ. This video is sponsored by Mahalakshmi Jewelers, Mannur Multi-Speciality Hospital, KBN University, Imran Silk House, OK Safar Hajj and Umrah Booking App, Bharat Chicken Center, Al Shaykh Group of Institutions, Ideal Vitchi, and by Study Bridge International School.